ಭಾರತೀಯ ಚಿತ್ರರಂಗದಲ್ಲಿ ಮತ್ತೊಂದು ಫೈಲ್ಸ್. ಧರ್ಮಸ್ಥಳ ಫೈಲ್ಸ್ ಹೆಸರಿನಲ್ಲಿ ಶೀರ್ಷಿಕೆ ನಮೂದು. ದಿ ಕಾಶ್ಮೀರ್ ಫೈಲ್ಸ್ ಮತ್ತು ದಿ ಕೇರಳ ಫೈಲ್ಸ್ ಚಿತ್ರದ ಯಶಸ್ಸಿನ ನಂತರ ಧರ್ಮಸ್ಥಳ ಫೈಲ್ಸ್ ಎಂಬ ಹೊಸ ಕನ್ನಡ ಚಿತ್ರ ಸುದ್ದಿಗಳ ಸ್ಥಾನ ಪಡೆಯಲು ಸಜ್ಜಾಗುತ್ತಿದೆ. ಖ್ಯಾತ ನಿರ್ಮಾಪಕ ಎ. ಗಣೇಶ್ ಈ ನಿರ್ಮಾಣವನ್ನು ಅಧಿಕೃತವಾಗಿ ದೃಢಪಡಿಸಿದ್ದಾರೆ. ಉದ್ಭವಿಸಬಹುದಾದ ಯಾವುದೇ ಕಾನೂನು ಸವಾಲುಗಳನ್ನು ಎದುರಿಸಲು ನಮ್ಮ ತಂಡ ಸಂಪೂರ್ಣವಾಗಿ ಸಿದ್ಧವಾಗಿದೆ ಎಂದು ಹೇಳಿದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯು ಈಗಾಗಲೇ ಶೀರ್ಷಿಕೆಯನ್ನು ಅನುಮೋದಿಸಿದೆ ಎಂದು ಬಹಿರಂಗಪಡಿಸಿದ್ದಾರೆ. ಯಾವುದೇ ವಿವಾದಗಳು ಉಂಟಾದರೆ ತಮ್ಮ ನಿರ್ಮಾಣ ತಂಡವು ಕಾನೂನು ಪ್ರಕ್ರಿಯೆಯನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತದೆ ಎಂದು ಅವರು ಒತ್ತಿ ಹೇಳಿದರು. ಯಾವುದೇ ಸಮಸ್ಯೆಗಳಿದ್ರೆ ನಮ್ಮ ತಂಡವು ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತದೆ ಎಂದು ಪ್ಯಾನ್ ಇಂಡಿಯಾ ಬಿಡುಗಡೆ ಯೋಜನೆ ಧರ್ಮಸ್ಥಳ ಫೈಲ್ಸ್ ಎಂಬ ಹೆಸರಿನ ಪ್ಯಾನ್ ಇಂಡಿಯಾ ಚಿತ್ರದ ವದಂತಿಗಳು ಬೆಳಕಿನಿಂದಲೂ ಹರಡಿದ್ದು. ನಿರ್ಮಾಪಕರು ಚಿತ್ರದಲ್ಲಿ ಕೆಲಸ ಮಾಡುತ್ತಿರುವುದು ಮಾತ್ರವಲ್ಲದೆ ಅದೇ ವಿಷಯವನ್ನು ಆಧರಿಸಿ ವೆಬ್ ಸರಣಿಯ ಸಾಧ್ಯತೆಯನ್ನು ಸಹ ಅನ್ವೇಷಿಸುತ್ತಿದ್ದಾರೆ ಎಂದು ಈಗ ದೃಢಪಟ್ಟಿದೆ. ಓಂ ಶ್ರೀ ಚಾಮುಂಡೇಶ್ವರಿ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಈ ಯೋಜನೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಗಮನಾರ್ಹವಾಗಿ ಶೀರ್ಷಿಕೆಯನ್ನು ಫಿಲ್ಮ್ ಚೇಂಬರ್ನ ಶೀರ್ಷಿಕೆ ಸಮಿತಿಯಲ್ಲಿ ಅಧಿಕೃತವಾಗಿ ನೋಂದಾಯಿಸಲಾಗಿದೆ. ಹೆಸರಿಸುವ ಹಕ್ಕುಗಳ ಕುರಿತು ಯಾವುದೇ ವಿವಾದಗಳಲ್ಲಿ ಎಂದು ಖಚಿತಪಡಿಸುತ್ತದೆ. ಚಿತ್ರಕ್ಕಾಗಿ ನಿರ್ಮಾಣ ಸಂಸ್ಥೆ ಈಗಾಗಲೇ ಅನುಭವ ಪ್ರತಿಭೆಗಳನ್ನು ಆಯ್ಕೆ ಮಾಡಿಕೊಂಡಿದೆ. ಮಲಯಾಳಂನ ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕ ವಿ.ಕೆ. ಪ್ರಕಾಶ್ ಈ ಚಿತ್ರವನ್ನು ನಿರ್ದೇಶಿಸುವ ನಿರೀಕ್ಷೆ ಇದೆ. ಎಂ.ಎಸ್. ರಮೇಶ್ ಕಥೆಯ ಮೇಲೆ ಕೆಲಸ ಮಾಡುತ್ತಿದ್ದಾರೆ ಎಂದು ವರದಿಯಾಗಿದೆ. ಶ್ರೀರಾಮ್ ಸೇರಿದಂತೆ ಹಲವಾರು ಅನುಭವಿ ಬರಹಗಾರರು ಚಿತ್ರಕಥೆ ಬರೆಯುತ್ತಿದ್ದಾರೆ.